ವಯಸ್ಸಿಗೆ ಬಂದ ನನ್ನ ಮಗಳನ್ನು ಶಾಲೆಗೆ ಕಳಿಸುವುದಕ್ಕೂ ತುಂಬಾ ಭಯ ಆಗ್ತಿತ್ತು. ಜೊತೆಗೆ ಅವಳು ತುಂಬಾ ಮುಗ್ಧಳು ಕೂಡ ಹೌದು. ಹಾಗಾಗಿ ನನ್ನ ಮಗಳದೇ ನನಗೆ ಚಿಂತೆಯಾಗೋಗಿತ್ತು. ಯಾಕಂದ್ರೆ ನನ್ನ ಅತ್ತೆ ಮನೆಯ ವಾತಾವರಣದಿಂದಾಗಿ ನಾನು ಅವಳ ಮೇಲೆ ಹೆಚ್ಚು ಗಮನ ಕೊಡೋದಕ್ಕಾಗುತ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಗಂಡನಿಗಂತೂ ಮಗಳ ಬಗ್ಗೆ ಯಾವುದೇ ರೀತಿ ಯೋಚನೆ ಇರಲಿಲ್ಲ. ಅತ್ತೆ ಮನೆಯಲ್ಲಿದ್ದ ನನಗೆ ಸದಾ ನನ್ನ ಗಂಡ ಕುಡಿದುಕೊಂಡು ಬಂದು ನನ್ನ ಜೊತೆ ಒಂದಲ್ಲ ಒಂದು ವಿಷಯಕ್ಕೆ ಜಗಳಗಳಾಡುತ್ತಲೇ ಇರ್ತಿದ್ರು. ಜೊತೆಗೆ ನನ್ನ ಅತ್ತೆಯಿಂದಾಗಿ ಒಂದಲ್ಲ ಒಂದು ವಿಷಯಕ್ಕೆ ಮನೆಯಲ್ಲಿ ಜಗಳಗಳಾಗುತ್ತಲೇ ಇರ್ತಿತ್ತು. ಇನ್ನು ಇದನ್ನೆಲ್ಲ ನೋಡಿದ ನಾನು ಬೇಸತ್ತಿ ಹೋಗಿ ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತಿರಲಿಲ್ಲ. ಒಂದು ಕಡೆ ನನ್ನ ಅನಿವಾರ್ಯದಿಂದಾಗಿ ದಿನೇ ದಿನೇ ಇದೆಲ್ಲ ನನಗೆ ರೂಢಿಯಾಗ್ತಾ ಬಂತು. ಆದರೆ ಮನೆಯಲ್ಲಿ ನಡೆಯುತ್ತಿದ್ದ ಈ ಜಗಳಗಳಿಂದ ನನ್ನ ಮಗಳ ಮೇಲೆ ಎಲ್ಲಿ ಕೆಟ್ಟ ಪರಿಣಾಮ ಬೀಳಬಹುದೋ ಎಂದು ಹೇಳಿ ಆದಷ್ಟು ಇದರಿಂದ ಅವಳನ್ನ ದೂರ ಇಡಲು ಪ್ರಯತ್ನ ಪಟ್ಟೆ. ಆದರೆ ಮನೆಯಲ್ಲಿ ಆಗುತ್ತಿದ್ದ ಈ ಜಗಳಗಳಿಂದ ಅವಳ ಓದಿನ ಮೇಲೂ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತಿತ್ತು. ಅದರಲ್ಲೂ ಎಸ್ಎಸ್ಎಲ್ಸಿ ಓದುತ್ತಿದ್ದ ಅವಳಿಗೆ ಕ್ರಮೇಣ ಅವಳು ಕುಗ್ಗುತ್ತಾ ಹೋಗಿದ್ಲು. ಇನ್ನು ನಾನು ಕೂಡ ಹೆಚ್ಚು ಓದಿರ್ಲಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗದೆ ಇದನ್ನೆಲ್ಲ ನೋಡಿದ ನಾನು ಸ್ಕೂಲ್ನಲ್ಲಿ ಅವಳಿಗೆ ಪಾಠ ಮಾಡುತ್ತಿದ್ದ ಒಬ್ಬ ಟೀಚರ್ನ ಬಳಿ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋ ಹಾಗೆ ರಿಕ್ವೆಸ್ಟ್ ಕೂಡ ಮಾಡಿದೆ. ಹಾಗೆ ಅವರು ಕೂಡ ನನ್ನ ಮಗಳ ಸ್ಕೂಲ್ ಮುಗಿದ ನಂತರ ಅವರ ಬಳಿ ಎಕ್ಸ್ಟ್ರಾ ಕ್ಲಾಸಿಗೆ ಹೋಗುತ್ತಿದ್ಲು. ಇದರಿಂದಾಗಿ ನನಗೂ ಮಗಳ ಯೋಚನೆ ಸ್ವಲ್ಪ ಮಟ್ಟಿಗೆ ತಪ್ಪಿತ್ತು. ಆದರೆ ದಿನ ಕಳೆದ ಹಾಗೆ ಅವಳು ಎಕ್ಸ್ಟ್ರಾ ಕ್ಲಾಸ್ ಅನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ಅವಳ ನಡವಳಿಕೆಯೇ ತುಂಬಾ ವಿಚಿತ್ರವಾಗಿರ್ತಿತ್ತು. ಅವಳು ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ನೋಡಿದ್ರೆ ಯಾಕೋ ನನಗೆ ಅವಳ ಮೇಲೆ ಅನುಮಾನ ಬರಲು ಶುರುವಾಯ್ತು. ಹಾಗಾಗಿ ಅವಳ ಜೊತೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಕಾತುರದಿಂದಾಗಿ ಅಂದು ಅವಳ ಹಿಂದೆ ಹೋಗಿ ನಾನು ನೋಡಿದಾಗ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿ ಬಿದ್ದೆ. ಇನ್ನು ನನ್ನ ಬಗ್ಗೆ ಹೇಳುವುದಾದರೆ ಹಳ್ಳಿಯಲ್ಲಿ ಬೆಳೆದ ನನ್ನ ಜೀವನದಲ್ಲಿ ಬಂದಿತು ಶ್ರೀಮಂತರ ಮನೆಯ ಸಂಬಂಧ ಬಂದಿತು. ನಮ್ಮ ಅತ್ತೆ ಮನೆಯಲ್ಲಿ ನಾನು ಮೂರನೆಯ ಸೊಸೆಯಾಗಿದ್ದೆ. ಇನ್ನು ಇಬ್ಬರು ಸೊಸೆಯಂದಿರು ಅಲ್ಲಿಗಾಗಲೇ ಬೇರೆಯಾಗಿದ್ರು. ವಯಸ್ಸಾಗಿದ್ದ ನಮ್ಮ ಮಾವನ ತಾಯಿ ಒಬ್ರು ಇದ್ರು. ಮನೆಯಲ್ಲಿ ಏನಾದರೂ ದೊಡ್ಡ ಕಾರ್ಯಗಳು ನಡೆಯಬೇಕಾದ್ರೆ ಅವರ ಒಪ್ಪಿಗೆ ತೆಗೆದುಕೊಂಡೇ ಮಾಡಬೇಕಾಗಿತ್ತು. ಹಾಗಾಗಿ ಅವರ ಪ್ರಕಾರ ಶ್ರೀಮಂತಿಕೆಯಿಂದ ಹೆಚ್ಚಾಗಿ ಬಡತನವಿದ್ರೂ ಪರವಾಗಿಲ್ಲ, ಮನೆಯನ್ನು ನಿಭಾಯಿಸೋ ಹಾಗೂ ಒಳ್ಳೆ ಹುಡುಗಿನೇ ಬೇಕಾಗಿತ್ತು. ಹಾಗಾಗಿ ಹಳ್ಳಿಯಲ್ಲಿ ಬೆಳೆದ ನನ್ನನ್ನ ಅವರ ಮೊಮ್ಮಗನಿಗೆ ಕೊಟ್ಟು ಮದುವೆ ಕೂಡ ಮಾಡ್ಕೊಂಡು ಬರ್ತಾರೆ. ಆದರೆ ನನ್ನ ಗಂಡ ಸ್ವಲ್ಪ ಮಟ್ಟಿಗೆ ಓದಿರೋ ಮನುಷ್ಯ. ಹಾಗಾಗಿ ಅವರಿಗೆ ಶೋಕಿಗಳು ಹೆಚ್ಚಾಗಿತ್ತು. ಹಾಗಾಗಿ ಅವರ ಸ್ಟೇಟಸ್ಗೆ ತಕ್ಕ ಹುಡುಗಿ ಸಿಗಲಿಲ್ಲ ಅನ್ನೋ ಕೋಪದಿಂದಾಗಿ ಅವರು ಯಾವತ್ತೂ ನನ್ನನ್ನ ಮನಪೂರ್ವಕವಾಗಿ ಒಪ್ಪುವುದೇ ಇಲ್ಲ. ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ಅವರು ನನ್ನನ್ನ ಮದುವೆಯಾಗಿದ್ರು. ಇದರಿಂದಾಗಿ ಜೀವನ ಪೂರ್ತಿ ನಾವಿಬ್ರು ಹೊಂದಾಣಿಕೆ ಇಲ್ಲದೆ ಜೀವನವನ್ನ ಸಾಗಿಸ್ತಾ ಬಂದ್ವಿ. ಒಂದು ಕಡೆ ನನ್ನ ತಂದೆ ತಾಯಿ ಕೂಡ ಬಡತನದಲ್ಲಿದ್ರು. ಹಾಗಾಗಿ ನಾನು ಕೂಡ ಗಂಡನನ್ನು ಬಿಟ್ಟು ಹಾಗೆಯೇ ಇರಲಿಲ್ಲ. ಹೇಗಿದ್ದರೂ ಸರಿ ಜೀವನ ಸಾಗಿಸಲೇಬೇಕೆಂದು ಹೇಳಿ ನಾನು ಕೂಡ ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿದ್ದೆ. ಇದರ ಮಧ್ಯೆ ನನ್ನ ಮದುವೆಯಾದ 6 ತಿಂಗಳಿಗೆ ನನ್ನ ಮಾವನ ತಾಯಿ ತೀರಿಕೊಳ್ತಾರೆ. ಮನೆಯಲ್ಲಿ ಅವರು ಇದ್ದಷ್ಟು ದಿನ ಅವರದ್ದೇ ಎಲ್ಲ ನಡೆಯುತ್ತಿತ್ತು. ಹಾಗಾಗಿ ಮನೆಯಲ್ಲಿ ಎಲ್ಲವೂ ಸರಿಯಾಗಿತ್ತು. ಇನ್ನು ಅವ್ರು ಹೋದ ನಂತರವಂತೂ ನಮ್ಮ ಅತ್ತೆಯ ದಬ್ಬಾಳಿಕೆಯೇ ಹೆಚ್ಚಾಯ್ತು. ಅದರಲ್ಲೂ ನನ್ನ ಮದುವೆಯಾಗಿ 1 ವರ್ಷವಾದರೂ ನನಗೆ ಮಕ್ಕಳಾಗಿರ್ಲಿಲ್ಲ. ಮೊದಲೇ ನನ್ನ ಅತ್ತೆಗೆ ಈ ಸಂಬಂಧ ಇಷ್ಟ ಇಲ್ಲದ ಸಂಬಂಧ ಆಗಿತ್ತು. ಅದೊಂದು ಕಡೆಯಾದ್ರೆ ಇನ್ನೊಂದು ಕಡೆ ನನಗೆ ಮಕ್ಕಳಾಗಿಲ್ಲ ಅನ್ನೋ ನೆಪ ಬೇರೆ ಇತ್ತು. ಇದನ್ನೆಲ್ಲ ಅವರು ನನ್ನ ಗಂಡನ ಬಳಿ ಹೇಳಿ ಜಗಳ ತಂದು ಇಡುತ್ತಿದ್ರು. ಅದು ಸಾಲದೆ ತಮ್ಮ ಮಗನ ಬಳಿ ಇವಳೊಬ್ಬ ಬಂಜೆ,
ಇವಳಿಗೆ ಮಕ್ಕಳಾಗೋದಿಲ್ಲ ಅಂದ ಮೇಲೆ ಇವಳನ್ನ ಇಲ್ಲಿ ಇಟ್ಕೊಂಡು ಏನ್ ಮಾಡೋದಿದೆ? ನಿನಗೆ ಒಳ್ಳೆ ಶ್ರೀಮಂತ ಮನೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ ಎಂದು ಹೇಳಿ ಅವರ ಬಳಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳುತ್ತಿದ್ರು. ಇನ್ನು ಅವರು ಕೂಡ ಅದೇ ರೀತಿ ನನ್ನ ಗಂಡ ನನ್ನ ಜೊತೆ ಹೆಚ್ಚು ಜಗಳ ಮಾಡುತ್ತಾ ಅವರು ಹೇಳುತ್ತಿದ್ದಿದ್ದು, ನೋಡು, ನಿನಗೆ ಮಕ್ಕಳಾಗೋದಿಲ್ಲ ಅಂದ ಮೇಲೆ ನಾನು ನಿನ್ನನ್ನ ಬಿಟ್ಟುಬಿಡ್ತೀನಿ ಎಂದು ಹೆದರ್ಸ್ತಿದ್ರು. ಆದರೆ ಈ ಸಲ ನಾನು ಇದನ್ನೆಲ್ಲ ಸಹಿಸಿಕೊಂಡು ಹೋಗೋದಿಲ್ಲ ಅನ್ನೋ ನಿರ್ಧಾರವನ್ನು ಮಾಡಿ ನನ್ನ ಗಂಡನಿಗೆ ಧೈರ್ಯದಿಂದ ಇನ್ನೊಂದು ಸಲ ನನಗೆ ಬಿಡುವ ಮಾತಾಡಿದ್ರೆ ನನಗೂ ಗೊತ್ತು ಏನು ಮಾಡಬೇಕು ಅಂತ. ನಾನು ಕೂಡ ಸುಮ್ಮನೆ ಇರೋದಿಲ್ಲ ಅನ್ನೋ ಬೆದರಿಕೆನ ಹಾಕದೆ. ಹಾಗಾಗಿ ನನ್ನ ಗಂಡ ನನ್ನ ಅತ್ತೆ ಕೂಡ ಸ್ವಲ್ಪ ಮಟ್ಟಿಗೆ ಸುಮ್ಮನಿದ್ರು. ಹೀಗೆ ದಿನಗಳು ಕಳೆದ ಹಾಗೆ ನನ್ನ ತಾಯಿಯ ಎಷ್ಟೋ ಹರಕೆಗಳ ನಂತರ ನಾನು ತಾಯಿಯಾಗ್ತೀನಿ. ಆದರೆ ನಾನು ತಾಯಿಯಾಗಿದ್ದು ಸಂತೋಷ ನನ್ನಲ್ಲಿದ್ರೆ ನನಗೆ ಹೆಣ್ಣು ಮಗು ಆಯ್ತು ಅನ್ನೋ ದ್ವೇಷ ನನ್ನ ಅತ್ತೆಗಿತ್ತು. ಹಾಗಾಗಿ ನನ್ನ ಗಂಡನಿಗೂ ನನ್ನ ಮೇಲೆ ಕೋಪ ಇನ್ನೂ ಹೆಚ್ಚಾಗುತ್ತೆ. ಗಂಡು ಮಗು ಆದ್ರೆ ವಂಶನ ಬೆಳೆಸ್ತಾನೆ ಅನ್ನೋ ನಂಬಿಕೆ ಅವರದಾಗಿತ್ತು. ಅದರಲ್ಲೂ ನನ್ನ ಗಂಡನನ್ನ ನನ್ನಿಂದ ಹಾಗೂ ನನ್ನ ಮಗಳಿಂದ ಆದಷ್ಟು ದೂರನೇ ಇಟ್ಟಿದ್ರು. ನಮ್ಮ ಮನೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಹೋಗಿತ್ತು. ಇದನ್ನೆಲ್ಲ ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿತ್ತು. ಹಾಗಾಗಿ ನನ್ನ ಅತ್ತೆಯ ಮಾತುಗಳಿಂದ ನಾನು ಕೂಡ ಬೇಸತ್ತು ಹೋಗಿದ್ದೆ. ನನ್ನ ಬಳಿ ಜಗಳ ಮಾಡಿದ್ರೆ ನಾನು ಕೂಡ ಅವರತ್ರ ಸುಮ್ಮನೆ ಇರ್ತಿರ್ಲಿಲ್ಲ. ಅವರಿಗೆ ಸರಿಯಾಗಿ ಉತ್ತರವನ್ನ ಕೊಡ್ತಿದ್ದೆ. ಇದು ನನ್ನ ಗಂಡನಿಗೆ ಸಹಿಸಲು ಆಗುತ್ತಿರ್ಲಿಲ್ಲ. ಹಾಗಾಗಿ ಅವರು ನನ್ನ ಬಳಿ ನನ್ನ ತಾಯಿ ಜೊತೆನೆ ಇಷ್ಟೆಲ್ಲ ಮಾತಾಡ್ತೀಯಾ ಎಂದು ಹೇಳಿ ಮನೆಯಲ್ಲಿ ಜಗಳಗಳು ಇನ್ನೂ ಹೆಚ್ಚಾಗ್ತಿತ್ತು. ಕೆಲವೊಮ್ಮೆ ಹೊಡೆದಾಟಗಳು ಕೂಡ ಆಗಿ ಹೋಗುತ್ತಿತ್ತು. ಕೊನೆಗೂ ನಮ್ಮ ಅತ್ತೆಗೆ ಲಕ್ವ ಒಡೆದು ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮೌನ ಆವರಿಸಿಕೊಂಡಿತ್ತು. ಅದು ನಮ್ಮ ಅತ್ತೆ ಹೋದ ದಿನವಾಗಿತ್ತು. ಇನ್ನು ಅಂದಿನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಮನೆಯಲ್ಲಿ ಆರಾಮವಾಗಿ ಇರಬಹುದು ಅಂದುಕೊಂಡಿದ್ದ ನನಗೆ ಮನೆಯಲ್ಲಿ ವಯಸ್ಸಾದ ಮಾವ ಇದ್ರು. ನನ್ನ ಗಂಡ ಮಾತ್ರ ಅವರ ಹಳೆ ಚಾಲಿನ ಮಾತ್ರ ಬಿಡೋದಿಲ್ಲ. ಮೊದಲಿನಿಂದಲೂ ನಾನಂದ್ರೆ ಅವರಿಗೆ ಅಷ್ಟಕ್ಕಷ್ಟೇ. ಅವರ ಮನಸ್ಸಿನಲ್ಲಿ ಅವರು ತಾಯಿ ಹಾಕಿದ ಆ ದ್ವೇಷದ ಬೀಜ ಈಗಾಗಲೇ ಮರವಾಗಿ ಬೆಳೆದಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಅತ್ತೆಯಿಂದ ನಾನು ತಪ್ಪಿಸಿಕೊಂಡರೂ ಗಂಡನಿಂದ ಮಾತ್ರ ತಪ್ಪಿಸಿಕೊಳ್ಳಲು ಆಗುವುದೇ ಇಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಇದೇ ರೀತಿ ಮನೆಯಲ್ಲಿ ಜಗಳಗಳಾಗುತ್ತಲೇ ಇರ್ತಿತ್ತು. ಇನ್ನು ನನ್ನ ಗಂಡ ನನ್ನ ಖರ್ಚಿಗಂತ ಹೇಳಿ ಕೂಡ ಯಾವುದೇ ರೀತಿ ದುಡ್ಡು ಕೂಡ ಕೊಡ್ತಿರ್ಲಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಅವರ ಬಳಿ ಕೈ ಚಾಚಬೇಕಾಗಿತ್ತು. ಮನೆಯಲ್ಲಿ ನನ್ನ ಅತ್ತೆ ಇರುವವರೆಗೂ ನನಗೆ ಕೆಲಸಕ್ಕೆ ಹೋಗಲು ಬಿಡುತ್ತಿರ್ಲಿಲ್ಲ. ಹಾಗಾಗಿ ನನ್ನ ಅತ್ತೆ ಹೋದ ಮೇಲೆ ನಾನು ಕೂಡ ಕೆಲಸಕ್ಕೆ ಹೋಗಲು ನಿರ್ಧಾರವನ್ನ ಮಾಡಿದೆ. ಕಾಲ ಕಳೆದ ಹಾಗೆ ನನ್ನ ಮಗಳು ಕೂಡ ಬೆಳೀತಾ ಬಂದಿರ್ತಾಳೆ. ಹೀಗೆ ಒಂದು ದಿನ ಬೆಳಗ್ಗೆ ನನ್ನ ಗಂಡನಿಗೆ ತಿಂಡಿ ಕೊಟ್ಟಾಗ ಪ್ಲೇಟಲ್ಲಿದ್ದ ತಿಂಡಿಯನ್ನು ಕೋಪದಿಂದ ಪಕ್ಕಕ್ಕೆ ತಳ್ಳುತ್ತಾ ಅವರು, ಇದೇನ್ ಅಡುಗೆ ಮಾಡಿದ್ಯಾ? ಉಪ್ಪಿಟ್ಟಲ್ಲಿ ಇಷ್ಟೊಂದು ಖಾರ ಹಾಕಿದ್ಯಲ್ಲ? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಸರಿಯಾಗಿ ಅಡುಗೆ ಮಾಡೋದಕ್ ಬರಲ್ಲ. ನಿನ್ನ ಕೈಯಲ್ಲಿ ಇನ್ನೇನು ಮಾಡ್ತೀಯ ನೀನು ಎಂದಾಗ ಅವರ ಮಾತಿಗೆ ಕೋಪದಲ್ಲಿ ನಾನು ಕೂಡ, ಈಗಾಗಲೇ ನಿಮ್ಮ ಬಾಯಿ ಖಾರ ಆಗೋಗಿದೆ. ಅದಕ್ಕೆ ನೀವು ಏನು ತಿಂದ್ರೂ ಖಾರ ಅನ್ಸೋದು ಎಂದು ಹೇಳಿ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಹೆಚ್ಚಾಗಿ ಮನೆಯಲ್ಲಿ ಕಿರುಚಾಟಗಳು ಹೆಚ್ಚಾಯ್ತು. ಇನ್ನು ಇದನ್ನೆಲ್ಲ ನೋಡಿದ ನನ್ನ ಮಗಳು ಭಯದಿಂದ ತಿನ್ನುತ್ತಿದ್ದ ತಿಂಡಿಯನ್ನು ಕೂಡ ಬಿಟ್ಟು ಅಲ್ಲಿಂದ ಎದ್ದು ಬಂದು ಬಿಡ್ತಾಳೆ. ಇದನ್ನು ನೋಡಿದ ನಾನು ಕೋಪದಿಂದ ನನ್ನ ಗಂಡನ ಬಳಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಈ ರೀತಿ ಮನೆಯಲ್ಲಿ ಕಿರ್ಚಾಡುವ ಅವಶ್ಯಕತೆ ಏನಿತ್ತು? ಮಗಳ ಮುಂದೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ವಾ ನಿಮಗೆ ಎಂದಾಗ ಅದಕ್ಕೆ ನನ್ನ ಗಂಡ ಹೇಳಿದ್ರು, ನೀನು ಸರಿಯಾಗಿದ್ದಿದ್ರೆ ನಾನು ಈ ರೀತಿ ಮಾತಾಡೋ ಅವಶ್ಯಕತೆ ನನಗೇನಿತ್ತು ಎಂದು ಹೇಳಿ ನಮ್ಮಿಬ್ಬರ ಮಧ್ಯೆ ಜಗಳ ನಿಲ್ಲಲೇ ಇಲ್ಲ. ಮಾತಿಗೆ ಮಾತು ಬೆಳೀತಾ ನನ್ನ ಗಂಡ ಕೂಗಾಡಲು ಶುರು ಮಾಡಿದ್ರು. ನಾನು ಅಲ್ಲಿಂದ ಎದ್ದು ಸೀದಾ ಹೊರಗಡೆ ಬಂದ್ಬಿಟ್ಟೆ.
ಇನ್ನು ಬರ್ತಾ ಬರ್ತಾ ನನ್ನ ಮಗಳ ನಡವಳಿಕೆ ಕೂಡ ಬದಲಾಗ್ತಾ ಬಂತು. ದಿನ ನಾನು ಕೆಲಸಕ್ಕೆ ಹೋಗಿ ಮನೆಗೆ ಬರುವಾಗ ಅಕ್ಕಪಕ್ಕದವರೆಲ್ಲ ನನ್ನ ಬಳಿ ನನ್ನ ಮಗಳ ವರ್ತನೆಯ ಬಗ್ಗೆ ಮಾತನಾಡುತ್ತಾ ಹೇಳಿದ್ರು, ನಿಮ್ಮ ಮಗಳು ದಾರಿಯುದ್ದಕ್ಕೂ ಫೋನಲ್ಲೇ ಅದ್ಯಾರ ಹತ್ರ ಅಷ್ಟೊತ್ತು ಮಾತಾಡ್ತಾಳೆ ಗೊತ್ತಾಗಲ್ಲ. ಇನ್ನು ನಾವೇನಾದ್ರೂ ಕೇಳೋಣ ಅಂತಂದ್ರೆ ಬೇರೆಯವರ ಮನೆ ವಿಷಯ ನಮಗೆ ಯಾಕೆ ಅಂತ ಹೇಳಿ ನಾವು ಕೂಡ ಸುಮ್ಮನಾಗುತ್ತೀವಿ. ಅದಕ್ಕೆ ನೀವು ಸ್ವಲ್ಪ ಎಚ್ಚರವಾಗಿರಿ ಎಂದು ನನ್ನ ಮನೆಯ ಅಕ್ಕಪಕ್ಕದವರೆಲ್ಲ ಹೇಳಿದಾಗ ನನ್ನ ಮಗಳ ಮೇಲೆ ನನಗೂ ಅನುಮಾನವಿತ್ತು. ಯಾಕಂದ್ರೆ ಇತ್ತೀಚೆಗೆ ಅವಳು ಎಕ್ಸ್ಟ್ರಾ ಕ್ಲಾಸ್ ಅನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಅವಳು ತುಂಬಾ ಸಂತೋಷವಾಗಿ ಇರ್ತಿದ್ಲು. ನಮ್ಮ ಜೊತೆ ಕೂಡ ಮಾತಾಡೋದಕ್ಕೂ ಅವಳಿಗೆ ಮನಸ್ಸಾಗುತ್ತಿರ್ಲಿಲ್ಲ. ಸದಾ ಮೌನವಾಗಿ ತನ್ನ ಪಾಡಿಗೆ ತಾನು ಸಂತೋಷವಾಗಿರಲು ಶುರು ಮಾಡಿದ್ಲು. ಗಂಟೆ ಗಂಟೆ ರೂಮಲ್ಲೇ ಕುಳಿತು ಫೋನಲ್ಲಿ ಮಾತನಾಡುವುದನ್ನು ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ. ಆದರೆ ನಾನು ಕೇಳಿದಾಗ ಅವಳು ಏನು ಉತ್ತರ ಕೊಡದೆ ಫ್ರೆಂಡ್ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಿದ್ಲು. ಇವಳ ವರ್ತನೆಯಿಂದಾಗಿ ನನಗೂ ಮನಸ್ಸಲ್ಲಿ ಒಂದು ರೀತಿ ಭಯ ಶುರುವಾಯ್ತು. ಇನ್ನು ಗಂಡನ ಹತ್ರ ವಿಷಯನ ಹೇಳೋಣ ಅಂತ ಅಂದ್ರೆ ಮೊದಲೇ ಗಂಡ ಸರಿ ಇಲ್ಲ. ಆದ್ರೂ ನಾನು ಗಟ್ಟಿ ಮನಸ್ಸು ಮಾಡಿ ಅಂದು ನನ್ನ ಗಂಡನ ಬಳಿ ಈ ವಿಷಯದ ಬಗ್ಗೆ ಹೇಳಿಯೇ ಬಿಟ್ಟೆ. ಆಗ ಅವರು ಅದಕ್ಕೆ ಹೇಳಿದ್ದು, ಕಾರಣ ನೀನೇ. ನಾನು ದುಡಿಯೋದಕ್ಕಂತ ಹೊರಗಡೆ ಹೋಗ್ತೀನಿ. ತಾಯಿಯಾಗಿ ಮಗಳು ಏನ್ ಮಾಡ್ತಿದ್ದಾಳೆ ಅನ್ನೋ ಗಮನ ಇಡಬೇಕಾಗಿರೋದು ನೀನು ಎಂದು ಹೇಳಿ ನನ್ನ ಮೇಲೆಯೇ ರೇಗಾಗ್ಬಿಟ್ರು. ಇತ್ತ ನಾನು ಏನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಇನ್ನು ಗಂಡ ಸರಿ ಇಲ್ಲ ಅಂತ ಹೇಳಿ ಮಗಳನ್ನು ಕೂಡ ಹಾಗೇ ಬಿಡುವುದಕ್ಕೆ ಆಗಲ್ಲ ಅನ್ನೋ ಯೋಚನೆ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ಹೇಗಾದರೂ ಮಾಡಿ ನನ್ನ ಮಗಳ ಜೊತೆ ಏನ್ ನಡೀತಾ ಇದೆ ಅನ್ನೋದನ್ನ ಕಂಡು ಹಿಡಿಯಲೇಬೇಕು ಅನ್ನೋ ಕಾರಣದಿಂದಾಗಿ ನಾನು ಕೆಲಸಕ್ಕೆ ರಜೆ ಹಾಕಿ ನನ್ನ ಮಗಳು ಶಾಲೆಯಿಂದ ಬಂದು ಮತ್ತೆ ಅವಳು ರೆಡಿಯಾಗಿ ಸ್ಪೆಷಲ್ ಕ್ಲಾಸಿಗೆ ಎಂದು ಹೋದಾಗ ಅವಳಿಗೆ ಗೊತ್ತಿಲ್ಲದೆ ನಾನು ಅವಳನ್ನ ಹಿಂಬಾಲಿಸಲು ಶುರು ಮಾಡಿದೆ. ಆದರೆ ಅವಳು ಅಲ್ಲಿಂದ ಸೀದಾ ಸ್ಪೆಷಲ್ ಕ್ಲಾಸ್ ಮುಗಿಸಿಕೊಂಡು ಮತ್ತೆ ಮನೆಗೆ ಹಿಂತಿರುಗುವವರೆಗೂ ಅವಳಿಗೆ ಗೊತ್ತಿಲ್ಲದೆ ನಾನು ಅವಳನ್ನ ಕಾಯುತ್ತಾ ಅಲ್ಲೇ ಇದ್ದೆ. ಇನ್ನು ಕ್ಲಾಸ್ ಮುಗಿಸಿಕೊಂಡು ಅವಳು ಹಿಂತಿರುಗಿ ಮನೆಗೆ ಬರುವಾಗ ಅವಳು ಮಾಡಿದ ಆ ಕೆಲಸವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿ ಬಿದ್ದೆ. ನನ್ನ ಮಗಳು ಇಂತಹ ಕೆಲಸ ಕೂಡ ಮಾಡ್ತಾಳಾ ಅನ್ನೋದು ಕೂಡ ಊಹಿಸೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಅವಳು ಸೀದಾ ಒಂದು ಹುಡುಗನ ಬಳಿ ಹೋಗಿ ಮಾತನಾಡುತ್ತಾ ನಿಂತಿರ್ತಾಳೆ. ಅದನ್ನು ನೋಡಿದ ನನಗೆ ಒಂದು ಕ್ಷಣಕ್ಕೆ ತಲೆ ಮೇಲೆ ಕಲ್ಲು ಬಿದ್ದ ಹಾಗಾಗುತ್ತೆ. ಆದರೆ ಆ ಕ್ಷಣಕ್ಕೆ ಅವಳು ಆ ಹುಡುಗನ ಜೊತೆ ಇದ್ದಿದ್ದನ್ನು ನೋಡಿ ನನಗೆ ಎಲ್ಲಿಲ್ಲದ ಕೋಪ ಬಂದು ಅವಳ ಬಳಿ ಹೋಗಿ ಅವಳ ಕೆನ್ನೆಗೆ ಬಾರಿಸುತ್ತೇನೆ. ಆ ಕ್ಷಣವೇ ಆ ಹುಡುಗ ಅಲ್ಲಿಂದ ಹೊರಟೋಗ್ತಾನೆ. ಇನ್ನು ನನ್ನನ್ನು ನೋಡಿದ ನನ್ನ ಮಗಳಿಗೆ ಗಾಬರಿಯಿಂದ, ಅಮ್ಮ, ನನಗೆ ಯಾಕೆ ಈ ರೀತಿ ಹೊಡಿತಿದೀಯಾ ಎಂದಾಗ ನನಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಏನೇ ಮಾತಾಡ್ತಾ ಇದೀಯಾ, ಯಾರೇ ಆ ಹುಡುಗ ಎಂದಾಗ ಅವಳು ಹೇಳಿದ್ದು, ಅಮ್ಮ, ಅವನು ನನ್ನ ಫ್ರೆಂಡು ಎಂದಾಗ ಅದಕ್ಕೆ ನಾನು, ಫ್ರೆಂಡ್ ಆಗಿದ್ದಿದ್ರೆ ಈ ರೀತಿ ಮರದ ಕೆಳಗೆ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಏನಿತ್ತು ನಿಮ್ಮಿಬ್ಬರಿಗೆ? ನಡಿ ಇಲ್ಲಿಂದ, ಮೊದಲು ಮನೆಗ್ ನಡಿ ಎಂದು ಹೇಳಿ ನಾನು ಅವಳನ್ನ ಮನೆಗೆ ಕರೆದುಕೊಂಡು ಬಂದೆ. ಅಲ್ಲಿಗೆ ಮನೆಗೆ ನನ್ನ ಗಂಡ ಕೂಡ ಬಂದಿದ್ರು. ಮಗಳನ್ನು ಕರೆದುಕೊಂಡು ಬಂದಿದ್ದನ್ನ ನೋಡಿದ ಅವರು ನನ್ನ ಮಗಳು ಅಳುತ್ತಿರುವುದನ್ನು ನೋಡಿ, ಯಾಕೆ ಏನಾಯ್ತು? ನೀನ್ ಯಾಕೆ ಈ ರೀತಿ ಕೋಪದಲ್ಲಿ ಅವಳನ್ನ ಎಳೆದುಕೊಂಡು ಬರ್ತಾ ಇದ್ದೀಯಾ ಎಂದಾಗ ಅವರ ಮಾತನ್ನು ಕೇಳಿ ನಾನು, ಹೌದು, ಇವಳು ಮಾಡಿರೋ ಕೆಲಸಕ್ಕೆ ಇವಳಿಗೆ ಸನ್ಮಾನ ಮಾಡಿ ಕರ್ಕೊಂಡು ಬರ್ಬೇಕಾಗಿತ್ತು. ಇವಳನ್ನ ಇವಳನ್ನ ಓದೋದಕ್ಕಂತ ನಾವು ಕಳ್ಸಿದ್ರೆ ಏನು ಕೆಲಸ ಮಾಡ್ತಿದ್ದಾಳೆ ಗೊತ್ತಾ? ಇವಳಿಂದಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಿದೆ. ಇನ್ನು ಹೊರಗಡೆ ನಾನು ಹೋಗೋದಕ್ಕೆ ಆಗ್ತಿಲ್ಲ.
ಅಕ್ಕಪಕ್ಕದವರೆಲ್ಲ ನನ್ನನ್ನ ಒಗಿತಿದ್ದಾರೆ. ಅದ್ಯಾರೋ ಹುಡುಗನ್ ಜೊತೆ ಗಂಟೆ ಗಂಟೆ ಮಾತಾಡ್ತಿರ್ತಾಳೆ. ಅದು ಸಾಲ್ದೆ ಇವತ್ತು ಮರದ ಕೆಳಗಡೆ ನಿಂತ್ಕೊಂಡು ಆ ಹುಡುಗನ್ ಜೊತೆ ಮಾತಾಡಿದ್ದನ್ನ ನೋಡಿ ನನಗಂತೂ ಪಿತ್ತ ನೆತ್ತಿಗೇರಿತ್ತು ಎಂದಾಗ ಆಕೆಯ ತಂದೆ ಹೇಳ್ತಾರೆ, ಏನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ನಾವು ಓದೋದಕ್ಕೆ ಕಳ್ಸಿದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಎಂತ ಶೋಕಿಗಳು? ತಂದೆ ತಾಯಿ ಮಾನ ಮರ್ಯಾದೆ ಹೋಗ್ಬೇಕು ಅಂತ ಹೇಳಿ ಇಂತಹ ಕೆಲಸ ಮಾಡ್ತಾ ಇದೀಯಾ ನೀನು? ಇರೋ ಒಬ್ಬಳೆ ಮಗಳು ಅಂತ ಹೇಳಿ ಮುದ್ದಾಗಿ ಸಾಕಿದ್ದಕ್ಕೆ ನೀನು ನಮಗೆ ಕೊಡ್ತಾ ಇರೋ ಮರ್ಯಾದೆ ಅನ್ಸುತ್ತೆ ಇದು ಎಂದಾಗ ತಂದೆಯ ಮಾತನ್ನು ಕೇಳಿ ಕೋಪದಲ್ಲಿ ಕಣ್ಣೀರು ಹಾಕುತ್ತಿದ್ದ ಮಗಳು ಹೇಳ್ತಾಳೆ, ಏನ್ ಹೇಳಿದ್ರಿ ನೀವು? ನನ್ನನ್ನು ಮುದ್ದಾಗಿ ಸಾಕಿದ್ರಾ? ಒಂದು ದಿನನಾದ್ರೂ ಮಗಳು ಅಂತ ನೀವು ನನ್ನ ಮುಖನ ನೋಡಿ ಮಾತಾಡಿದ್ದೀರಾ? ನೋಡಿ, ಸಮಂತ್ ನನ್ನ ಬೆಸ್ಟ್ ಫ್ರೆಂಡ್. ನಾವಿಬ್ರು ಒಂದೇ ಕಡೆ ಓದುತ್ತಾ ಇರೋದು. ಇನ್ನು ನಾನು ಕೂಡ ಓದೋದಕ್ಕಂತಾನೆ ಹೋಗ್ತಾ ಇರೋದು. ಆದ್ರೆ ಮನೆಯಲ್ಲಿ ದಿನೇ ದಿನೇ ನೀವಿಬ್ರು ಜಗಳ ಆಡ್ತಾ ಇರೋದ್ರಿಂದ ನನಗೆ ಒಂದು ರೀತಿ ಭಯ ಶುರುವಾಗುತ್ತೆ. ಓದೋದಕ್ಕೂ ಆಗ್ತಿರ್ಲಿಲ್ಲ. ಸಮಂತ್ ಒಬ್ಬ ಒಳ್ಳೆ ಸ್ಟೂಡೆಂಟು. ಅವನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಸ್ವಲ್ಪ ಮಟ್ಟಿಗೆ ನನಗೆ ಓದೋದಕ್ಕೂ ಸಹಾಯ ಆಗ್ತಿತ್ತು. ಅವನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಇನ್ನು ನನ್ ಜೊತೆನೂ ಕೂಡ ಹಾಗೇ ಇರ್ತಿದ್ದ. ಮನೆಯಲ್ಲಿ ಒಂದು ದಿನಾನು ತಂದೆ ತಾಯಿ ಪ್ರೀತಿಯನ್ನ ನೋಡದೆ ಇದ್ದ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕ ಅಂತ ಹೇಳಿ ನಾನು ಕೂಡ ಅವನ ಜೊತೆ ಚೆನ್ನಾಗಿರ್ತಿದ್ದೆ ಅಷ್ಟೆ. ಇನ್ನು ಒಂದು ದಿನನಾದ್ರೂ ನೀನಾಗ್ಲಿ ಅಪ್ಪ ಆಗ್ಲಿ ನನ್ ಜೊತೆ ಪ್ರೀತಿಯಿಂದ ಮಾತಾಡಿದವ್ರಲ್ಲ. ಹಾಗಂತ ಹೇಳಿ ನಾನೇನು ತಪ್ಪು ದಾರಿ ಹಿಡ್ದಿಲ್ಲ ಎಂದಾಗ ಅವಳ ಮಾತಿಗೆ ತಾಯಿ ಹೇಳ್ತಾರೆ, ನೋಡು, ನೀನು ತಪ್ಪು ದಾರಿ ಹಿಡ್ದಿಲ್ಲ ಸರಿ. ಆದ್ರೆ ನೀನು ಆ ಹುಡುಗನ ಜೊತೆ ಮಾತಾಡೋದನ್ನ ಅಕ್ಕಪಕ್ಕದವರೆಲ್ಲ ನೋಡಿ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಗೊತ್ತಾ ಎಂದಾಗ ಅದಕ್ಕೆ ಮಗಳು ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ನೀವಿಬ್ರೆ. ನಿಮ್ಮಿಬ್ಬರ ಪ್ರೀತಿ ಸಿಕ್ಕಿದಿದ್ರೆ ನಾನಿವತ್ತು ಹೊರಗಡೆ ಹೋಗ್ತಿರ್ಲಿಲ್ಲ. ನಿಮ್ಮಿಬ್ಬರಿಗಂತೂ ಊಟಕ್ಕೆ ಕುಳಿತುಕೊಂಡ್ರೂ ಜಗಳ ಆಡ್ತೀರಾ. ಇನ್ನು ಚಿಕ್ಕ ಚಿಕ್ಕ ವಿಷಯವನ್ನೆಲ್ಲ ದೊಡ್ಡದ್ ಮಾಡಿ ಅದನ್ನೇ ದೊಡ್ಡ ಜಗಳವಾಗಿ ಮಾಡ್ಬಿಡ್ತೀರಾ. ಒಬ್ಬರಿಗೊಬ್ರು ನೋಡಿದ್ರೂ ಆಗೋದಿಲ್ಲ. ಹಾಗಿರ್ತೀರಾ ನೀವಿಬ್ರು. ಇದೆಲ್ಲ ನೋಡಿ ನನಗಂತೂ ಮನೆಗ್ ಬರೋದಿಕ್ಕೆ ಮನಸ್ಸಾಗುತ್ತಿರ್ಲಿಲ್ಲ ಎಂದಾಗ ಮಗಳ ಈ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ತಂದೆ ತಾಯಿ ಇಬ್ಬರಿಗೂ ಮುಜುಗರವಾಗುತ್ತದೆ. ಅವರು ಇಷ್ಟು ದಿನದಿಂದ ಮಾಡುತ್ತಿದ್ದ ತಪ್ಪನ್ನ ಮಗಳು ಎತ್ತಿ ತೋರಿಸುತ್ತಿದ್ದಾಳೆ ಅನ್ನೋ ಮುಜುಗರವಾಗುತ್ತದೆ. ಹಾಗಾಗಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ತಮ್ಮ ಮುಖವನ್ನು ನೋಡುತ್ತಾ, ನಾವು ನಮ್ಮ ಮಗಳ ಬಗ್ಗೆ ಕಾಳಜಿ ವಹಿಸಿದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ನೋ ಅರಿವು ಅವರಿಗಾಗಿ ತಮ್ಮ ಮಗಳ ಬಳಿ ಬಂದು, ಬಾಮ್ಮ ಎನ್ನುತ್ತಾ ತಮ್ಮ ಮಗಳನ್ನ ತಬ್ಬಿಕೊಂಡು ಮಗಳ ತಲೆಯನ್ನು ಸವರುತ್ತಾ ಹೇಳ್ತಾರೆ, ನೋಡು ಮಗಳೇ, ಇದು ನಿನ್ನ ಓದುವ ವಯಸ್ಸು. ನೀನು ಚೆನ್ನಾಗ್ ಓದು. ಇನ್ನು ಮುಂದೆ ಮನೆಯಲ್ಲಿ ಇಂಥ ತಪ್ಪುಗಳು ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ತೇವೆ ಎಂದು ಹೇಳಿ ದುಃಖದಿಂದ ಪಶ್ಚಾತ್ತಾಪ ಪಡ್ತಾರೆ. ಮುಂದೆ ತಮ್ಮ ಮಗಳ ಜೀವನಕ್ಕಾಗಿ ಮಗಳು SSLC ಮುಗಿದ ನಂತರ ತಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಬೇರೆ ಕಡೆ ಮನೆ ಕೂಡ ಶಿಫ್ಟ್ ಮಾಡ್ತಾರೆ. ನಂತರ ಅಲ್ಲಿ ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸ್ತಾರೆ. ಇನ್ನು ಗಂಡ ಹೆಂಡತಿ ಇಬ್ಬರು ಕೂಡ ತಮ್ಮ ಮಗಳಿಗಾಗಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವುದನ್ನ ಕಲಿತಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.